ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಗೋವಾದಲ್ಲಿ ಇವತ್ತು ನಮ್ಮದು 4ನೇ ದಿನ ಇದೆ. ನಾವು 3 ದಿನದಿಂದ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಾದರೂ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಹೋಗೋಣ ಅಂತ. ಆದರೆ ಇವಾಗ ಮಾನ್ಸೂನ್ ಇರೋದ್ರಿಂದ ಗೋವಾದಲ್ಲಿ 3 ತಿಂಗಳು ಎಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನ ಕ್ಲೋಸ್ ಮಾಡ್ತಾರಂತೆ. ಆದರೆ ಒಂದೇ ಕಡೆ ಆಪ್ಷನ್ ಇರುತ್ತೆ, ಪಂಜಿ ಮಾಂಡೋವಿ ರಿವರಲ್ಲಿ. ಸೊ ನಾವು ಮೊನ್ನೆ ಕ್ರೂಸ್ ಡ್ರೈವ್ ಹೋಗಿದ್ವಲ್ಲ ಅಲ್ಲಿ. ಸೊ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ, ಯಾಕಂದರೆ ನಾನು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ಸೊ ಈ ಜರ್ನಿ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಕ್ಟಿವಿಟಿಗೆ ಬಂದಿದ್ದೀವಿ. ಕಂಟಿನ್ಯೂಸ್ 3 ಡೇಸಿಂದ ತುಂಬ ಮಳೆ ಇದೆ. ಇವತ್ತು ಕೂಡ ಮಳೆ ಇದೆ, ಆದರೆ ಕ್ರೌಡ್ ಮಾತ್ರ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಕ್ಚುಲಿ 1300 ರೂಪೀಸ್ ಚಾರ್ಜ್ ಇದೆ ಪರ್ ಪರ್ಸನ್ಗೋಸ್ಕರ, ಇನ್ಕ್ಲೂಡಿಂಗ್ ಲಂಚ್ ಇದೆ. ನಾವು ಇದು 2 o'clock ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ನೋಡಿ. ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ತುಂಬ ಕಡೆ ಕ್ಯಾಶ್ನ ಕ್ಯಾರಿ ಮಾಡಿ, ಯಾಕಂದರೆ ಇವ್ರು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಹೇಳಿದ್ರು ಇಲ್ಲಿ ಗೂಗಲ್ ಪೇ ಎಲ್ಲ ಅವೈಲೇಬಲ್ ಇಲ್ಲ ಮತ್ತು ಕಾರ್ಡ್ ಕೂಡ ಎಕ್ಸೆಪ್ಟ್ ಮಾಡಲ್ಲ ಅಂತ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಮತ್ತೆ ಹೋಗಿ ಹುಡ್ಕೊಂಡು ATMನ ಮತ್ತು ಕ್ಯಾಶ್ ವಿಡ್ರಾ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಸೊ ಹೇಗೆ ಹೋಗುತ್ತೆ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ತೋರಿಸ್ತೀನಿ. ಹೇಗಿರುತ್ತೆ ನೋಡೋಣ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಮಳೆಯಲ್ಲಿ ಬೋಟಲ್ಲಿ ಟ್ರಾವೆಲ್ ಮಾಡೋದೇ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇದೆ. ಗೋವಾದಲ್ಲಿ ಅಂದರೆ ಕ್ವಾಲಿಟಿ ಕ್ರೂಸ್ಗಳಲ್ಲಿ ಅದೇ ಮೇನ್ ಕ್ರೂಸ್ ಇರೋದಿಲ್ಲ. ಆ್ಯಕ್ಚುಲಿ ಸಮುದ್ರದ ಮಧ್ಯಭಾಗಕ್ಕಾಗಿ ಕರ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್, ಲಕ್ಸುರಿಯಾಗಿ ಕೂಡ ಇದೆ. ನೀವೇನಾದರೂ ಬಂದರೆ ಖಂಡಿತ ಒಂದ್ಸಲ ನೀವು ಆ ಕ್ರೂಸ್ನ ಟ್ರೈ ಮಾಡಿ. ಇವಾಗ ಮಾನ್ಸೂನ್ ಶುರುವಾಗಿದೆ, ಹಾಗಾಗಿ ಅವರು 3 months ಕ್ಲೋಸ್ ಮಾಡ್ತಾರೆ. ಜೂನ್, ಜುಲೈ, ಆಗಸ್ಟ್ ಅವ್ರದ್ದು ಸರ್ವಿಸ್ ಇರೋದಿಲ್ಲ, ಬುಕಿಂಗ್ಸ್ ಕೂಡ ಓಪನ್ ಇರೋದಿಲ್ಲ. ಸೊ ನೀವು ಅದಾದಮೇಲೆ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಪ್ಯಾಕೇಜ್ ಏನಿದೆ 1300 ರೂಪೀಸ್ ಇದೆ. ಇದು 4 hours ಕ್ರೂಸ್ ಡ್ರೈವ್ ಜೊತೆಗೆ ವಾಟರ್ ಆ್ಯಕ್ಟಿವಿಟಿ ಇರುತ್ತೆ, ಜೊತೆಗೆ ಈ ಲಂಚ್ ಕೂಡ ಪ್ರೊವೈಡ್ ಮಾಡ್ತಾರೆ. ಆ್ಯಕ್ಚುಲಿ ನನಗೆ ಲಂಚ್ ಇಷ್ಟ ಆಯಿತು, ಚೆನ್ನಾಗಿತ್ತು. ಜೊತೆಗೆ ನಿಮಗೆ 2 ಸಾಫ್ಟ್ ಡ್ರಿಂಕ್ ಆಪ್ಷನ್ ಇರುತ್ತೆ ಪರ್ ಪರ್ಸನ್, ಆರ್ ಎನಿ ಹಾಟ್ ಡ್ರಿಂಕ್ಸ್ನ ಕೂಡ ನೀವು ತೊಗೋಬೋದು.
ಅಟಲ್ ಸೇತು ಬ್ರಿಡ್ಜ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ರಿವರಿಂದ ಡೇ ಟೈಮ್ನಲ್ಲಿ. ಸೊ ಹಾಗೆ ನಾನು ಆ ಬ್ರಿಡ್ಜ್ ಮೇಲೆ ಹೋಗಬೇಕಾದ್ರೆ ಕೂಡ ನನ್ನ ಹಳೆ ವಿಡಿಯೋಸ್ನಲ್ಲಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ನನ್ನ ನೈಟ್ ಕ್ರೂಸ್ ಡಿನ್ನರ್ ಪಾರ್ಟಿಯಲ್ಲಿ ಕೂಡ ನಾನು ನೈಟ್ ಟೈಮ್ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಸೊ ಇಲ್ಲಿಂದ ತುಂಬ ದೂರ ಕರ್ಕೊಂಡು ಹೋಗ್ತಾರೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ. ಅಂದರೆ ಈ ಮಾಂಡೋವಿ ರಿವರ್ ಏನಿದೆ ಅದು ಬ್ಯಾಕ್ ವಾಟರ್ಗೆ ಕರ್ಕೊಂಡು ಹೋಗ್ತಾರೆ. ವೆದರ್ ತುಂಬಾ ಕೂಲಾಗಿದೆ. ವಾವ್, ಸೂಪರ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಈ ರಿವರ್ ನೋಡೋದು, ಈ ರಿವರಲ್ಲಿ ಡ್ರೈವ್ ಮಾಡೋದು, ಜೊತೆಗೆ ಈ ಪ್ರಕೃತಿ ಸೌಂದರ್ಯ, ವಾವ್, ನಿಜವಾಗ್ಲೂ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ನೋಡಿ ಡ್ರೈವರ್ ಹೇಗೆ ಡ್ರೈವ್ ಮಾಡ್ತಿದ್ದಾರೆ ಕ್ರೂಸ್ನ ಅಂತ. ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತಾನೆ ವಯಸ್ಸಿನ ಯಾವುದೇ ಭೇದ ಭಾವ ಇಲ್ಲದೆ ಜನಗಳಿಲ್ಲಿ ಬರ್ತಾರೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ತುಂಬ ಮಳೆ ಇದ್ದಿದ್ದರಿಂದ ಸೊ ನಾವು ಯೋಚನೆ ಮಾಡ್ತಾಯಿದ್ವಿ ಈ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಹೋಗೋದೋ ಬೇಡವೋ ಅಂತ. ಬಟ್ ಸ್ಟಿಲ್ ನಾವು ಇಲ್ಲಿ ತನಕ ಬಂದಿದ್ದೀವಿ, ಮಿಸ್ ಮಾಡಬಾರ್ದು ಅಂತ ಫೈನಲಿ ನಾವು ಬಂದ್ವಿ. ಬಟ್ ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು. ಬಟ್ ಒಂದೇನು ಗೊತ್ತಾ, ಇದನ್ನೇನಾದರೂ ನಾನು ಮಿಸ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಏನೋ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಗೋವಾಗೆ ಬಂದರೆ ಖಂಡಿತ ಹೇಳ್ತೀನಿ, ಈ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾತ್ರ ಮಿಸ್ ಮಾಡಬೇಡಿ, ನಿಜವಾಗ್ಲೂ ಸಖತ್ತಾಗಿದೆ. ಈ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ, ಅಂದರೆ ಈ ಬ್ಯಾಕ್ ವಾಟರ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 4 to 5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ಅನಿಸುತ್ತೆ. ಸೊ ಈ ಡ್ರೈವ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. नीचे रखो भाई, बोतल नीचे रखो रे। ಈ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ, ಅಂದರೆ ಈ ಬ್ಯಾಕ್ ವಾಟರ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 4 to 5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ಅನಿಸುತ್ತೆ. ಸೊ ಈ ಡ್ರೈವ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇವಾಗ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನ ಶುರು ಮಾಡ್ತಾರೆ. ಅವ್ರ ಹತ್ರ ಒಂದು 6 to 7 ವೆರೈಟೀಸ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ. ನಾವು ಟಿಕೆಟ್ನ ಪರ್ಚೇಸ್ ಮಾಡುವಾಗಲೇ ಎಲ್ಲರಿಗೂ ಒಂದು ಟಿಕೆಟ್ಗೆ ಒಂದು ಯೆಲ್ಲೋ ಬ್ಯಾಂಡನ್ನು ಕೊಡ್ತಾರೆ. ನಾವು ಯಾವಾಗ ಬ್ಯಾಕ್ ವಾಟರ್ ರೀಚ್ ಆಗಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ, ಕ್ರೂಸ್ ಒಳಗಡೆನೆ ನಾವು ಯೆಲ್ಲೋ ಬ್ಯಾಂಡ್ನ ಕೊಟ್ಟರೆ ಒಂದು ಬ್ಯಾಂಡ್ಗೆ ನೀವು 4 ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಟಿಕೆಟ್ಸ್ನ ಕೊಡ್ತಾರೆ. ಸೊ ಅದರಲ್ಲಿ ನೀವು ಏನಿಷ್ಟ ಅದನ್ನು ನೀವು 4 ಆ್ಯಕ್ಟಿವಿಟೀಸ್ನ ಮಾಡಬಹುದು. ಇನ್ ಕೇಸ್ ನೀವು ಬೇರೆ ಯಾವುದಾದ್ರೂ ಮಾಡಬೇಕು ಅಥವಾ ಅದನ್ನೇ ಎಕ್ಸ್ಟ್ರಾ ಇನ್ನೊಂದು ಸಲ ರೈಡ್ ತೊಗೋಬೇಕು ಅಂದರೆ ಅದು ಎಕ್ಸ್ಟ್ರಾ ಚಾರ್ಜಸ್ನ ನಿಮಗೆ ಚಾರ್ಜ್ ಮಾಡ್ತಾರೆ.
ಬರ್ತೀನಿ. ಒಳ್ಳೆ ಲಂಚ್, ಡ್ಯಾನ್ಸ್ ಇತ್ತು, ಮತ್ತು ರೈಡ್ ಇತ್ತು, ಮತ್ತು ಸಮುದ್ರದ ಒಳಗಡೆ ರೈಡು ಜೊತೆಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ತುಂಬ ಬಿಸಿ ಶೆಡ್ಯೂಲಿಂದ ಅಥವಾ ಕೆಲಸ ಮಾಡಿ ಮಾಡಿ ಮೆಂಟಲಿ ತುಂಬ ಇದಾಗಿರ್ತೀವಿ. ಐ ಥಿಂಕ್ ಇಲ್ಲಿ ಬಂದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನನಗೆ ಪರ್ಸ್ನಲಿ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಸೊ ನಾಳೆ ನಂದು ಫ್ಲೈಟ್ ಇದೆ. ಸೊ ನಾಳೆ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕ್ವಾರೀಸ್ ಇದ್ದರೆ ನಂದು ಕಮೆಂಟ್ಸಲ್ಲಿ ನೀವು ಕೇಳಿ. ನಾನು ನಿಮ್ದು ಏನೇ ಕ್ವಾರೀಸ್ ಇದ್ದರೂ ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋಸ್ನ ನೋಡ್ತಾ ಇರಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲನ್ನು ನೋಡಿ.